ನಮಸ್ಕಾರ ಪ್ರಿಯ ಸ್ನೇಹಿತರೆ, ಬನ್ನಿ ನಾವು ಇವತ್ತೊಂದಿಷ್ಟು ಇಂಗ್ಲಿಷ್ ಸೆಂಟೆನ್ಸ್ ಗಳನ್ನ ನೋಡ್ತಾ ಹೋಗೋಣ. ಅದರ ಜೊತೆಗೆ ಕನ್ನಡ ಅರ್ಥವನ್ನು ಕೂಡ ನೋಡ್ತಾ ಹೋಗೋಣ. ಚಿಕ್ಕ ಚಿಕ್ಕ ಸೆಂಟೆನ್ಸ್ ಗಳನ್ನು ಕೂಡ ನೋಡ್ತಾ ಹೋಗೋಣ. ಬನ್ನಿ, ಮೊದಲನೇದಾಗಿ ಏನಿದೆ ನೋಡೋಣ. ಎಂಕರೇಜ್ ದೆಮ್ ಅಂತ ನೋಡೋಣ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಎಂಕರೇಜ್ ದೆಮ್, ಅವರನ್ನು ಪ್ರೋತ್ಸಾಹಿಸು. ಓಕೆ, ಎಂಕರೇಜ್ ದೆಮ್ ಅಂದ್ರೆ ಅವರನ್ನು ಪ್ರೋತ್ಸಾಹಿಸು ಅಂತ ಹೇಳಿ ಅರ್ಥ. ಎಕ್ಸ್ಪ್ಲೈನ್ ದಟ್, ಅದನ್ನ ವಿವರಿಸು. ಎಕ್ಸ್ಪ್ಲೈನ್ ದಟ್, ಅದನ್ನ ವಿವರಿಸು ಅಂತ ಹೇಳಿ ಅರ್ಥವಾಗುತ್ತೆ. ಪ್ಲೇ ದಿ ಬಿಲ್, ಪೇ ದಿ ಬಿಲ್, ಹಣವನ್ನ ದುಡ್ಡನ್ನ ಕಟ್ಟಪ್ಪ ಮರ, ಎಷ್ಟೊತ್ತಿಟ್ಕಂತಿದ್ದೆ ಅಂತ ಹೇಳಿದಂಗೆ. ಬಿಲ್, ಪೇ ದ ಬಿಲ್, ಬಿಲ್ ಅನ್ನ ಕಟ್ಟು ಅಂತೇಳಿ, ಪಾವತಿಸು, ಕಟ್ಟು ಅಂತೇಳಿ ಹೇಳ್ತಾ ಹೋಗ್ತೀವಿ. ಫುಲ್ ದಿ ಡೋರ್, ಬಾಗಿಲನ್ನ ಎಳಿ. ಫುಲ್ ದ ಡೋರ್, ಬಾಗಿಲನ್ನ ಎಳಿ ಅಂತೇಳಿ ಅರ್ಥವನ್ನ ಕೊಡುತ್ತೆ. ಬಾಗಿಲನ್ನು ತಳ್ಳು ಅನ್ನೋದಕ್ಕೆ ಇಂಗ್ಲಿಷ್ ಇಲ್ಲಿ ಪುಷ್ ದ ಡೋರ್, ಬಾಗಿಲನ್ನು ತಳ್ಳು. ಓಕೆ, ಪುಷ್ ದ ಡೋರ್ ಅಂದ್ರೆ ಬಾಗಿಲನ್ನು ತಳ್ಳು ಅಂತ ಅರ್ಥ. ಓಕೆ, ದೇವರಲ್ಲಿ ಪ್ರಾರ್ಥನೆ ಮಾಡು, ದೇವರಲ್ಲಿ ಪ್ರಾರ್ಥನೆ ಮಾಡು ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ? ಪ್ರೇ ಟು ಗಾಡ್, ಪ್ರೇ ಟು ಗಾಡ್, ದೇವರನ್ನ ಪ್ರಾರ್ಥಿಸೋ. ಓಕೆ, ನೆಕ್ಸ್ಟ್ ಚಿಕ್ಕ ಸೆಂಟೆನ್ಸ್, ಇವೆಲ್ಲ ನಾವು ದಿನನಿತ್ಯ ಬಳಸ್ತಾ ಹೋಗ್ತೀವಿ. ಓಕೆ, ಹಾಗಾಗಿ ಓಕೆ, ಈ ಪತ್ರಗಳನ್ನ ಅಂಚೆಗೆ ಹಾಕೋ ಅನ್ನೋದಕ್ಕೆ ಪೋಸ್ಟ್ ದೀಸ್ ಲೆಟರ್ಸ್. ಓಕೆ, ಪೋಸ್ಟ್ ದೀಸ್ ಲೆಟರ್ಸ್ ಅಥವಾ ಪೋಸ್ಟ್, ಪೋಸ್ಟ್ ಅಂತ ಹೇಳ್ತೀವಿ. ಪೋಸ್ಟ್ ದೀಸ್ ಲೆಟರ್ಸ್, ಈ ಪತ್ರಗಳನ್ನ ಪೋಸ್ಟ್ ಮಾಡು, ಕಳಿಸು ಅಂತ ಅರ್ಥ. ಓಕೆ, ನಿನ್ನನ್ನು ಸಮರ್ಥಿಸಿಕೋ ಅಥವಾ ನಿನ್ನನ್ನು ನೀನು ಪ್ರೂವ್ ಮಾಡ್ಕೋಬೇಕು ಅನ್ನೋದಕ್ಕೆ, ನೀನು ಏನಿದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಪ್ರೂವ್ ಯುವರ್ ಸೆಲ್ಫ್, ನಿನ್ನನ್ನು ನೀನು ಸಮರ್ಥಿಸಿಕೋ ಅಥವಾ ನಿನ್ನನ್ನು ನೀನು ತೋರಿಸಿಕೋ ಏನಿದೆ ಅಂತ ಹೇಳಿ ಹೇಳಿದಂಗೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಸೆಂಟೆನ್ಸ್ ಇದಾವ. ಓಕೆ, ನೆಕ್ಸ್ಟ್ ಪಾಠವನ್ನ ಅಭ್ಯಾಸ ಮಾಡು ಅಂತ ಹೇಳ್ಬೇಕಾಗಿದೆ ನಿಮ್ಮ ಮಕ್ಕಳಿಗೆ ಅಥವಾ ಪಕ್ಕದಾಗಿದ್ದವ್ರಿಗೆ ಹೇಳ್ಬೇಕಾಗಿದೆ. ಪ್ರಾಕ್ಟೀಸ್ ಮಾಡಂದ್ರೆ ಪ್ರಾಕ್ಟೀಸ್ ದಿಸ್ ಲೆಸನ್ ಅಥವಾ ಪ್ರಾಕ್ಟೀಸ್ ದಿ ಲೆಸನ್ ಅಂತ ಹೇಳ್ಬೋದು. ಪ್ರಾಕ್ಟೀಸ್ ದಿ ಲೆಸನ್ ಅಂತ ಹೇಳ್ಬೋದು ಅಥವಾ ಪ್ರಾಕ್ಟೀಸ್ ದಿಸ್ ಲೆಸನ್ ಅಂದ್ರೆ ಪರ್ಟಿಕ್ಯುಲರ್ ಈ ಪಾಠವನ್ನ ಪ್ರಾಕ್ಟೀಸ್ ಮಾಡು ಅಂತ ಹೇಳಿದಂಗೆ. ಓಕೆ, ನೋಡಿ ನೆಕ್ಸ್ಟ್, ನನ್ನನ್ನು ಕ್ಷಮಿಸಿ ಬಿಡು ಅನ್ನೋದನ್ನ ಇಂಗ್ಲಿಷ್ ನಲ್ಲಿ ಫರ್ಗಿವ್ ಮೀ, ಫರ್ಗಿವ್ ಮೀ, ನನ್ನನ್ನು ಕ್ಷಮಿಸಿ ಬಿಡು ಅಂತೇಳಿ ಅರ್ಥ. ಫರ್ಗೆಟ್ ಇಟ್, ಅದನ್ನ ಮರ್ತು ಬಿಡು, ನನ್ನನ್ನು ಮರ್ತು ಬಿಡು ಅನ್ನೋದನ್ನ ಹೇಳ್ಬೇಕಾಗಿತ್ತಂದ್ರೆ ಫರ್ಗೆಟ್ ಮೀ ಅಥವಾ ಓಕೆ ಫರ್ಗೆಟ್ ಮೀ ಅಂತ ಹೇಳ್ತೀವಿ. ಕ್ಷಮಿಸಿ ಬಿಡು ಅಂತಂದ್ರೆ ಫರ್ಗಿವ್, ಫರ್ಗಿವ್ ಬೇಡ, ಫರ್ಗೆಟ್ ಬೇರೆ. ಫರ್ಗಿವ್ ಅಂತಂದ್ರೆ ಬಿಟ್ಟು ಬಿಡು, ಮೀನ್ಸ್ ಏನು, ಫರ್ಗಿವ್ ಅಂತಂದ್ರೆ ಮರ್ತು ಬಿಡೋದು, ಫರ್ಗೆಟ್ ಅಂತಂದ್ರೆ ಮರ್ತು ಬಿಡೋದು, ಫರ್ಗಿವ್ ಅಂತಂದ್ರೆ ಕ್ಷಮಿಸುವುದು, ಫರ್ಗಿವ್ ಅಂತಂದ್ರೆ ಕ್ಷಮಿಸುವುದು, ಫರ್ಗೆಟ್ ಅಂದ್ರೆ ಮರ್ತು ಬಿಡು, ಫರ್ಗೆಟ್ ಮರ್ತು ಬಿಡು ಅಂತೇಳಿ ಅರ್ಥ. ಓಕೆ, ನಾನೇ ಹೇಳ್ತಾ ಮರ್ತು ಬಿಟ್ಟೆ ನೋಡಿದ್ದೇನೆ, ಹಂಗೆ ಐ ಆಮ್ ಫರ್ಗೆಟಿಂಗ್ ದಟ್ ವರ್ಡ್, ದ ಫರ್ಗೆಟ್. ಓಕೆ, ನೆಕ್ಸ್ಟ್ ಫಾಲೋ ದೆಮ್, ಅವರನ್ನ ಫಾಲೋ ಮಾಡ್ರಿ. ದ ಏನೋ ಫಿಲ್ಮ್ ಸ್ಟಾರ್ ಗಳನ್ನ, ಕ್ರಿಕೆಟರ್ ಗಳನ್ನ ಫಾಲೋ ಮಾಡ್ತಿರ್ತಾರೆ, ಅದಕ್ಕೆ ಫಾಲೋ ದೆಮ್, ಅವರನ್ನ ಫಾಲೋ ಮಾಡ್ರಿ ಅಂತ ಹೇಳ್ತಾ. ಇಷ್ಟ ಆಗಿತ್ತು ಇವತ್ತಿನ ಸೆಂಟೆನ್ಸ್ಗಳು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತಿಷ್ಟು ಹೊಸ ಆಗಿರ್ತಕ್ಕಂಥ ಸೆಂಟೆನ್ಸ್ ಗಳನ್ನ ತಗೊಂಡು ಬರ್ತೀನಿ. ಡೋಂಟ್ ಫರ್ಗೆಟ್ ಟು ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ವೆರಿ ಮಚ್.